ಕುಶಲನಗರ ಪುರಸಭೆ ವ್ಯಾಪ್ತಿಯ ಜನತಾ ಕಾಲೋನಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂತರ್ಗೌಡ ಭೂಮಿ ಪೂಜೆ ನೆರವೇರಿಸಿದರು. ಒಟ್ಟು ₹26 ಲಕ್ಷ ವೆಚ್ಚದಲ್ಲಿ ಜನತಾ ಕಾಲೋನಿಯ ಗಣೇಶ ದೇವಸ್ಥಾನದಿಂದ 6ನೇ ಕ್ರಾಸ್ವರೆಗೆ ಸ್ಲ್ಯಾಬ್ ಅಳವಡಿಕೆ, 6ನೇ ಕ್ರಾಸ್ನ ರಸ್ತೆ, ವಿನಾಯಕ ಮತ್ತು ಮಾರುತಿ ಬಡಾವಣೆಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಕುಶಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ 10 ಕೋಟಿಗೂ ಅಧಿಕ ಅನುದಾನ ಒದಗಿಸಲಾಗಿದೆ. ಅಗತ್ಯ ಇರುವ ಕಾಮಗಾರಿಗಳನ್ನು ಆದ್ಯತೆ ಮೇರೆಗೆ ಕೈಗೊಳ್ಳಲಾಗುತ್ತಿದೆ ಎಂದು ಶಾಸಕರು ತಿಳಿಸಿದರು. ಕೊಡಗಿಗೆ ಸಚಿವ ಸ್ಥಾನದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಸಚಿವರಾಗುವ ಆಸೆ ಎಲ್ಲರಿಗೂ ಇರುತ್ತದೆ. ಕೊಡಗಿನ ಸಮಗ್ರ ಅಭಿವೃದ್ಧಿಗೆ ಸಚಿವ ಸ್ಥಾನದ ಅಗತ್ಯವಿದೆ. ಸಂಪುಟಕ್ಕೆ ಅಗತ್ಯವಿರುವ ಲೆಕ್ಕಾಚಾರದ ಪ್ರಕಾರ ಎಲ್ಲವೂ ನಡೆಯಲಿದೆ. ಸಚಿವ ಸ್ಥಾನ ಯಾರಿಗೆ ದೊರೆತರೂ ಸಂತೋಷ ಎಂದರು. ಈಗಾಗಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದ ಸಂದರ್ಭ ಕ್ಷೇತ್ರಕ್ಕೆ ಬಹಳಷ್ಟು ಅನುದಾನ ಒದಗಿಸಿದ್ದಾರೆ. ಇನ್ಮುಂದೆಯೂ ಅಗತ್ಯ ಅನುದಾನ ಒದಗಿಸಲಿದ್ದಾರೆ ಎಂಬ ವಿಶ್ವಾಸವಿದೆ ಎಂದರು. ಆನೆ ಮಾನವ ಸಂಘರ್ಷ ನಿಯಂತ್ರಣ ಸಂಬಂಧ ಪರಿಣಾಮಕಾರಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲಾಗಿದೆಯಾದರೂ ಶಾಶ್ವತ ಪರಿಹಾರ ಸಾಧ್ಯವಾಗ್ತಿಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯೋನ್ಮುಖರಾಗುವ ಮೂಲಕ ಸಂಭಾವ್ಯ ಜೀವಹಾನಿ ತಡೆಗಟ್ಟಲು ಪ್ರಯತ್ನಿಸಬೇಕೆಂದು ಮಂತರ್ ಹೇಳಿದರು. 2 ಕಾಂಗ್ರೆಸ್ ಶಾಸಕರು ಬಂದಿದ್ದಾರೆ. 2023ನೇ ಇಸ್ವಿಲಿ ನಮ್ಮ ಸರ್ಕಾರನೂ ಬಂತು. ಆ ಟೈಮಲ್ಲಿ ಸೀನಿಯರ್ಗೆ ಅಕಾಮಿಡೇಷನ್ ಮಾಡೋಂಥ ಸಂದರ್ಭದಲ್ಲಿ ಹಿರಿಯರಾದಂಥ ಬೋಸರಾಜ್ ಸರ್ ನಮ್ಮ ಉಸ್ತುವಾರಿಯಾಗಿ ನಮಗೆ ಅದ್ಭುತವಾಗಿ ಆಡಳಿತ ಮಾಡಿಕೊಟ್ರು, ಪ್ಲಸ್ ಸಾರ್ವಜನಿಕ ಕೆಲಸನೂ ಅದ್ಭುತವಾಗಿ ಮಾಡಿಸ್ಕೊಟ್ರು. ಈ ಸಲ ಮುಖ್ಯಮಂತ್ರಿ ಬದಲಾವಣೆ ಆದ ಸಂದರ್ಭದಲ್ಲಿ ನಾವು ಏನು ಹೇಳ್ಕೊಂತಿದ್ದೀವಿ ಅಂದರೆ ಜಿಲ್ಲೆಗೆ ಒಂದು ಮಂತ್ರಿ ಕೊಡಿ ಅಂತ ನಾವು ಕೇಳಿದ್ದೀವಿ. ಈಗ ನಮಗೆ ಕೊಡ್ತಾರೋ ಇನ್ನೊಬ್ರು ಕೊಡ್ತಾರೋ ಅದು ಹೈಕಮಾಂಡ್ ಬಿಟ್ಟಿರೋದು. ಜಿಲ್ಲೆಗೆ ಲೋಕಲ್ ಸಮಸ್ಯೆ ಬಗೆಹರಿಸಬೇಕು ಅಂತಂದರೆ ನಮ್ಮ ಸ್ಥಳೀಯರಿಗೆ ಒಂದು ಅವಕಾಶ ಕೊಡಿ ಅಂತ ನಾವು ಬೇಡಿಕೆ ಇಟ್ಟಿದ್ವಿ. ಇಲ್ಲಿ ನಮ್ಮ ಸ್ನೇಹಿತರುಗಳಿರ್ಬೋದು, ನಮ್ಮ ಪಾರ್ಟಿಯವರು ಇರ್ಬೋದು, ನಮ್ಮ ಹಿತೈಷಿಗಳು ಪ್ಲಸ್ ನಮ್ಮ ಪಾರ್ಟಿ ಕಾರ್ಯಕರ್ತರು ನಮ್ಮ ಕ್ಷೇತ್ರಕ್ಕೆ ಕೊಡಿ ಅಂತ ಕೇಳೋದು ಅದೇನು ತಪ್ಪೇನಿಲ್ಲ. ಮಾತ್ರ ನಾವೇನು ಅಂತಂದರೆ ಎಲ್ಲಾದರೂ ಒಂದು ಕಡೆಯಲ್ಲಿ ನಮ್ಮ ಜಿಲ್ಲೆಗೆ ಒಂದು ಮಂತ್ರಿ ಕೊಡಿ ಅಂತ ನಾವು ಕೇಳ್ತೀವಿ. ಕಾರಣ ಏನು ಅಂತಂತಂದರೆ ನೀವು ಹೇಳ್ದಂಗೆ 2004ನೇ ಇಸ್ವಿ ಗಂಟ ಅವಾಗ SM ಕೃಷ್ಣದಲ್ಲಿ 3 ಮಂತ್ರಿ ಕೊಟ್ಟಿದ್ರು. ಅವತ್ತಿನ ಸಂದರ್ಭದಲ್ಲಿ ಈ 33% ಇರಲಿಲ್ಲ. ಅವಾಗ ಈಗೇನು ಮಾಡೋರು ಅಂತಂದರೆ ಮಿನಿಸ್ಟ್ರುಗಳನ್ನ ಒಂದು ಕ್ಯಾಬಿನೆಟ್ಟಿಗೆ 35 ಮಿನಿಸ್ಟರ್ಸ್ನ ಇನ್ಕ್ಲೂಡಿಂಗ್ CM ಅಂತ ಅದು ಕಟ್ ಆಫ್ ಮಾಡೋದು. ಅದ್ರ ಮೇಲೆ ಮಾಡೋಂಗಿಲ್ಲ. ಅಂದರೆ ಹೌಸಲ್ಲಿ 224ಅಲ್ಲಿ 15% 35 ಮಿನಿಸ್ಟರ್ಸ್ ಕೊಡಬೇಕು CM ಜೊತೆಲಿ. ಅದೆಲ್ಲನೂ ಲೆಕ್ಕಾಚಾರ ಮಾಡ್ತಾರೆ. ಒಂದು ಬದಲಾವಣೆ ಕಾಂಗ್ರೆಸ್ ಪಾರ್ಟಿ ಸ್ಮೂತಾಗಿ ತಂದಿದೆ. ಅಂದರೆ ಸಿದ್ದರಾಮಯ್ಯ ಸಾಹೇಬರು 3 ವರ್ಷ ಆಡಳಿತ ಮಾಡಿದ್ಮೇಲೆ ಅವ್ರು ಗೌರವತೆ ನಡೆಸ್ಕೊಂಡು ನಮ್ಮ ಮುಖ್ಯಮಂತ್ರಿಗೆ DK ಶಿವಕುಮಾರ್ಗೆ ಇಟ್ಕೊಂಡವ್ರೆ. ಮಂತ್ರಿ ಒಂದು ಕಡೆ ಮಾತ್ರ ಅವ್ರನ್ನ ಉಪಯೋಗಿಸ್ಕೊಂಡು ಕ್ಷೇತ್ರದ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿಗೆ ನಾವು ಅವ್ರನ್ನ ಉಪಯೋಗಿಸ್ಕೋಬೇಕು ಅಂತ ನಾನು ನಮ್ಮೆಲ್ಲ ಕಾರ್ಯಕರ್ತರಿಗೆ ಮನವಿ ಮಾಡ್ತೀವಿ. ಮಿನಿಸ್ಟ್ರು ಕೊಡೋದು, ಬೇಡಿಕೆ ಇಡೋದು ಅವ್ರಿಗೂ ಗೊತ್ತಿದೆ. ಈ ಭಾಗದ ರೆಪ್ರೆಸೆಂಟೇಷನ್ ಅವಶ್ಯಕತೆ ಅಂತ ಅವ್ರಿಗೂ ಗೊತ್ತಿದೆ. ಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ಒತ್ತಡ ಮಾಡಿದೆ, ಕೊಡ್ತಾರೆ ಅಂತ ನಾವು ನಿರೀಕ್ಷೆಯಲ್ಲಿದೆ, ವಿಶ್ವಾಸನೂ ಇದೆ. ನಮ್ಮ ಬಂದು ಚುನಾವಣೆ ಪ್ರಚಾರನೂ ಮಾಡಿಕೊಟ್ರು. ಹಲವಾರು ಕಾರ್ಯಕರ್ತರನ್ನು ಕರೆಸಿ ಬೆಂಗಳೂರಲ್ಲಿ ಅವ್ರಿಗೂ ಒಂದು ರೀತಿಲಿ ನಮಗೆ ಆಶೀರ್ವಾದ ಮಾಡಿಸಿ ಎಲ್ಲ ರೀತಿಲಿ ಸಹಾಯ ಮಾಡೋರೆ. ರಾಜಕೀಯದಲ್ಲಿ ನಮ್ಮ ಒಬ್ಬರು ಗುರುಗಳಂತ ನಾವು ಅಂದ್ಕೊಂಡಿದ್ದೀವಿ. ಅವರು ನಮ್ಮ ಎಲ್ಲ ರೀತಿಯಲ್ಲಿ ನೋಡ್ಕೋತಾರೆ ಅಂತ ನಾವು ಅವ್ರ ಮೇಲೆ ಸಂಪೂರ್ಣ ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೀವಿ. ಅವ್ರ ಇಲಾಖೆ ವತಿಯಿಂದ ಅವಾಗ ಏನು ನೀರಾವರಿ ಸಚಿವರಾಗಿದ್ದಂಗ ಕನಿಷ್ಠ 100-150 200 ಕೋಟಿ ವೆಚ್ಚದಲ್ಲಿ ಪ್ಲಸ್ ಅದೇ ಎಲ್ಲರೂ ಸೇರಿ ಒಂದು 200 ಕೋಟಿ ರೂಪಾಯಿ ಅನುದಾನ ಕೊಟ್ಟವ್ರೆ. ಅದಕ್ಕೆ ಅವ್ರು ಯಾವಾಗಲೂ ಆಭಾರಿಯಾಗಿರ್ತೀವಿ. ಕ್ಷೇತ್ರನೂ ಅವ್ರ ಪರಾಗೆ ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಆಭಾರಿಯಾಗಿರ್ತೀವಿ. ಚೆನ್ನಾಗಿದ್ದೀವಿ ಅಂತಂತಾರೆ ಅವ್ರನ್ನ ದುರುಪಯೋಗ ಪಡ್ಕೊಬಾರ್ದಲ್ವಾ. ಕ್ಷೇತ್ರಕ್ಕೆ ಏನೇನು ಕೆಲಸ ಆಗಬೇಕು, ಕ್ಷೇತ್ರದ ಮತದಾರರಿಗೆ ಯಾವ ರೀತಿಯಲ್ಲಿ ನಾವು ಅವ್ರಿಗೆ ಗೌರವ ಕೊಡಬೇಕು ಅವ್ರಿಗೂ ಗೊತ್ತಿರ್ತದೆ. ನಾವು ಸೇರಿಸ್ಕೊಂಡು ಈ ಸರಿ ಏನು 2 ವರ್ಷ ಬಾಕಿ ಇದೆ, ಅದ್ಭುತವಾಗಿ ಆಡಳಿತ ಕೊಡಬೇಕು. ತುಂಬ ಸಮಸ್ಯೆಗಳವೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕೊಡಗು ಪ್ಲಸ್ ಕುಶಾಲನಗರ ಭಾಗದಲ್ಲಿ ಹಲವಾರು ಸಮಸ್ಯೆ ಇದೆ. ಕುಶಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ VP ಶಶಿಧರ್ ಮಾತನಾಡಿ, ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಕುಶಲನಗರ ಪುರಸಭೆಗೆ ವಿಲೀನಗೊಂಡ ಬಳಿಕ ಅಭಿವೃದ್ಧಿ ಕುಂಠಿತವಾಗಿದೆ ಎಂಬ ಆರೋಪಕ್ಕೆ ವಿರುದ್ಧವಾಗಿ ಗೊಂದಿಬಸವನಹಳ್ಳಿ ಮತ್ತು ಮುಳ್ಳುಸೋಗೆ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಾಗುತ್ತಿದೆ ಎಂದರು. ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಪುರಸಭೆ ವ್ಯಾಪ್ತಿಗೆ ಸೇರಿದ ಮೇಲೆ ನಮ್ಮನ್ನು ನಿರ್ಲಕ್ಷಿಸ್ತಾರೆ ಅಂತೇಳಿ ಇಲ್ಲಿ ಅಷ್ಟು ಜನರಿಗೆ ಒಂದು ಆತಂಕ ಇದೆ. ನಿಮ್ಮ ಅದೃಷ್ಟ ಮತ್ತು ಈ ಗ್ರಾಮ ಪಂಚಾಯತ್ ನಮ್ಮೆಲ್ಲರ ಅದೃಷ್ಟ ಅಂತ ಏನು ಹೇಳಿದ್ರೆ, ಅಷ್ಟರಲ್ಲಿ ಇದು ನಮ್ಮ ಶ್ರೀಯುತ ಮಂತರ್ಗೌಡರು ಚುನಾಯಿತರಾದ ಮೇಲೆ ಬಹುಶಃ ಗ್ರಾಮ ಪಂಚಾಯತಿಗೆ ಏನು ಅನುದಾನ ಬರ್ತಿತ್ತೋ ಅದಕ್ಕಿಂತ ಕನಿಷ್ಠ ನಾನು ಗಟ್ಟಿಯಾಗಿ ಮತ್ತು ಜವಾಬ್ದಾರಿಯುತವಾಗಿ ಹೇಳ್ತೀನಿ, 7-8 ಪಟ್ಟು ಹೆಚ್ಚು ಪ್ರಮಾಣದ ಕಾಮಗಾರಿ ನಾವು ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿದ್ವಿ. ಹಾಗಾಗಿ ನಿಮ್ಮ ಕೊರತೆ ಏನಿತ್ತು ಅದನ್ನು ನೀಗಿಸಿದ್ವಿ. ಅಷ್ಟೇ ಅಲ್ಲ, ಈ ಗ್ರಾಮ ಪಂಚಾಯತಿಯಿಂದ ಕನಿಷ್ಠ 5 ಜನರನ್ನ ನಿಮ್ಮನ್ನು ಪ್ರತಿನಿಧಿಸಲಿಕ್ಕೆ ಅಲ್ಲಿ ನಾಮಕರಣ ಮಾಡಿಕೊಟ್ವಿ. ಗ್ರಾಮ ಪಂಚಾಯತಿ ಕುಂದುಕೊರತೆಗಳನ್ನು ವೀಕ್ಷಣೆ ಮಾಡಲಿಕ್ಕೆ
5 ಜನರನ್ನ ನಾಮಕರಣ ಮಾಡಿಕೊಂಡು ಇಬ್ಬರಿಗೆ ಮತದಾನದ ಹಕ್ಕಿರುವಂಥ ಅಧಿಕಾರವನ್ನು ಕೂಡ ಕೊಟ್ವಿ, ಜಗ್ಗನ್ಗೂ ಮತ್ತು ಪದ್ಮನಿಗೂ. ಸೊ ಒಂದೇ ಬಸ್ಸಿನಲ್ಲಿ ಸರಿಸುಮಾರು ನಾವು 2 ಕೋಟಿಯಷ್ಟು ಕೆಲಸ ಮಾಡಿದ್ವಿ. ಆ ಸುತ್ತಮುತ್ತ ತುಂಬ ಕುಗ್ರಾಮ ಇತ್ತು. ಇಡೀ ಮುಳುಸೋಗೆ ಒಂದು ತೂಕ ಆದರೆ ಒಂದೇ ಬಸ್ಸಿನಲ್ಲಿಯೇ ಮತ್ತೊಂದು ತೂಕ, ಅದು ಭಾಳ ವಿಸ್ತೀರ್ಣವಾದ ಪ್ರದೇಶ. ಅಲ್ಲಿಗೆ 2 ಕೋಟಿಯ ಕಾಮಗಾರಿ ಮತ್ತು ಕೆರೆ ಎಲ್ಲ ಸೇರಿಸಿದ್ರೆ, ದ್ವಾರ ಇತ್ಯಾದಿ ಸೇರಿಸಿದ್ರೆ ಅದು ಇನ್ನೂ ಹೆಚ್ಚುವರಿ 1 ಕೋಟಿ ಆಗುತ್ತೆ. ಯಾರೂ ಊಹೆ ಮಾಡಿರಲಿಲ್ಲ. ನಮ್ಮ ಬಲಮುರಿ ಟೆಂಪಲ್ನ ಮುಂದೆಯಿಂದ ಆಸ್ಪತ್ರೆಯಿಂದ ಗೊಂದಿ ಬಸ್ಸಿನ ರಸ್ತೆಗೆ ಹೋಗಲಿಕ್ಕೆ ಸುಸಜ್ಜಿತವಾದ ರಸ್ತೆ ಆಗಿದೆ. ಗಂಧದ ಕೋಟೆಯಿಂದ ಸಂಪರ್ಕ ಕಲ್ಪಿಸುವ ಸುಸಜ್ಜಿತ ರಸ್ತೆ ಆಗಿದೆ. ಊರಿನೊಳಗಡೆ ಕೂಡ ಸುಸಜ್ಜಿತ ರಸ್ತೆ ಆಗಿದೆ. ಮತ್ತು ಇಲ್ಲೂ ಕೂಡ ಅನೇಕ ಭಾಗಗಳಲ್ಲಿ ಕೂಡ ನಮ್ಮ ಆರಂಗಿಟ್ಟು ಇದನ್ನು ಕೂಡ ರಸ್ತೆಯನ್ನು ಕೂಡ ಸುಸಜ್ಜಿತಗೊಳಿಸಿದ್ದೀವಿ. ಇದು ಬಹಳ ದೊಡ್ಡ ಪ್ರದೇಶ, ಇದು ತುಂಬ ವಿಸ್ತೀರ್ಣ ಇರುವಂಥ ಪ್ರದೇಶ. ಇದರಲ್ಲಿ ಜನತಾ ಕಾಲೋನಿ ಮತ್ತು ಮುಳುಸೋಗೆ ಕೆಲವು ಅತ್ಯಂತ ಹೆಚ್ಚು ಡೆನ್ಸಿಟಿ ಇರುವಂಥ ಪ್ರದೇಶಗಳಿದ್ದರೆ, ಅತಿ ಹೆಚ್ಚು ವಿಸ್ತಾರ ಇರುವಂಥ ಜನ ವಿರಳ ಪ್ರದೇಶಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಹಾಗಾಗಿ ಈ ಪ್ರದೇಶದ ವ್ಯಾಪ್ತಿಗೆ ನಾವು ಕನಿಷ್ಠ 3 ಕೋಟಿ ಕಾಮಗಾರಿಯನ್ನು ಕೊಟ್ಟಿದ್ದೀವಿ. ನಾವು ಗೊಂದಿ ಬಸ್ಸಲ್ಲಿ ಹೊರತುಪಡಿಸಿ ಹೇಳ್ತಾ ಇದ್ದೀವಿ. ಹಾಗಾಗಿ ನೀವು ಯಾವುದೇ ಕೊರತೆ ಇಲ್ಲದೆ ಹಾಗೆ ನೋಡ್ಕೊಳ್ಳುವಂಥ ಮತ್ತು ಇಲ್ಲಿ ಎಲ್ಲರೂ ಕೂಡ ಕಾಮಗಾರಿಯನ್ನು ಏನು ಆಗಬೇಕಾಗಿತ್ತು ಅಂತ ನಿರೀಕ್ಷೆ ಮಾಡಿದ್ರು ಅದಕ್ಕಿಂತ ಕ್ಷಿಪ್ರವಾಗಿ, ಶೀಘ್ರವಾಗಿ, ನಿಮ್ಮ ಊಹೆಗೂ ಮೀರಿ ಕಾಮಗಾರಿ ಮಾಡಿಕೊಟ್ಟದಂಥ ಕಾರ್ಯಕ್ಷಮತೆಯನ್ನು ತೋರಿಸಿದ್ದಾರೆ, ಬದ್ಧತೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಅಭಿವೃದ್ಧಿಗೆ ಮತ್ತೊಂದು ಹೆಸರೇ ಮಂತರಗೌಡರು ಅನ್ನೋ ರೀತಿಯಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಮತ್ತಷ್ಟು ಕಾಮಗಾರಿನ ಕೈಗೆತ್ತಿಕೊಳ್ಬೇಕಾಗಿದೆ. ಯಾವುದೇ ತೆಗೆದುಕೊಳ್ಬೇಕು ಅಂತ ಇಂಚು ಕೂಡ ಪ್ರವಾಸ ಮಾಡಿದ್ದಾರೆ. ಯಾವ ತೆಗೆದುಕೊಳ್ಬೇಕು ಆದ್ಯತೆ ಮೇರೆಗೆ ಅಂತ ಕೊಟ್ಟಿದ್ದಾರೆ. ಕುಶಾಲನಗರ ಗ್ರಾಮ ಪಂಚಾಯತಿಗೆ ಶಾಸಕರ ನಿಧಿಯಿಂದ ಅವ್ರದ್ದೇ ಆದ ಅನುದಾನದಲ್ಲಿ ಯಾರೂ ಕೊಟ್ಟಿರಲಿಲ್ಲ 11 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭ ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್, ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್, ಪುರಸಭೆ ಮಾಜಿ ಸದಸ್ಯ ವಿಜೆ ನವೀನ್ ಗೌಡ, ವಿಎಸ್ ಆನಂದ್ ಕುಮಾರ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಣಿ ಸೇರಿದಂತೆ ಪ್ರಮುಖರಾದ ರಂಜನ್, ಆದಂ, ಗಯಸ್ ಮತ್ತಿತರರು ಇದ್ದರು. ಚಿತ್ತಾರ ನ್ಯೂಸ್, ಕುಶಾಲನಗರ.